ಬೆಂಬಲಿಗರು ಕೈ ಕಾರ್ಯಕರ್ತರ ಮೇಲೆ ದೊಣ್ಣೆ ಬೀಸಿದ್ದ ಬೆಂಬಲಿಗರು ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟು ತೆರಳಿದ್ದ ಬೆಂಬಲಿಗರು ಈಗ ಆ ದೊಣ್ಣೆಗಳ ರಾಶಿಯ ವಿಡಿಯೋ ಹರಿದಾಡ್ತಾ ಇದೆ. ಆ ವಿಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯವಾಗಿರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಮನೆಯಲ್ಲಿ ದೊಣ್ಣೆಗಳ ರಾಶಿ ಪತ್ತೆಯಾಗಿದೆ. ಈ ದೊಣ್ಣೆಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬೀಸಿದ್ರು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟು ತೆರಳಿದ್ರು ಬೆಂಬಲಿಗರು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು. ಈಗ ಆ ದೊಣ್ಣೆಗಳ ರಾಶಿಯ ದೃಶ್ಯ ಲಭ್ಯ ಆಗಿರುವಂಥದ್ದು. ಸದ್ಯ ಈ ದೃಶ್ಯ ವೈರಲ್ ಆಗ್ತಾ ಇದೆ, ಹರಿದಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ದೊಣ್ಣೆಗಳನ್ನು. ಜನವರಿ 1ನೇ ತಾರೀಕು ನಡೆದಂತಹ ಘಟನೆಯಲ್ಲಿ ಈ ದೊಣ್ಣೆಗಳನ್ನು ಬಳಸಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜನಾರ್ದನ ರೆಡ್ಡಿ ಬೆಂಬಲಿಗರು ದಾಳಿಯನ್ನ ಮಾಡಿದ್ರು ಅಂತ ಆರೋಪಿಸಲಾಗಿದೆ. ಸದ್ಯ ಈ ದೊಣ್ಣೆಗಳ ವಿಡಿಯೋ ಈಗ ಲಭ್ಯ ಆಗಿರುವಂಥದ್ದು. ಅವತ್ತು ಕಾರ್ನಲ್ಲಿ ಬಾಟಲ್ಗಳನ್ನು ಆಟೋದಲ್ಲಿ ಖಾಲಿ ಬಾಟಲ್ಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ರು. ಫ್ಲೆಕ್ಸ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ವಿಕೋಪಕ್ಕೆ ತಿರುಗಿ ಅಲ್ಲಿ ಫೈರಿಂಗ್ ಕೂಡ ನಡೆದು ರಾಜಶೇಖರ್ ಅನ್ನುವ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಇದರಲ್ಲಿ ಸದ್ಯ ಜನಾರ್ದನ ರೆಡ್ಡಿ ಅವರ ಮನೆಯಲ್ಲಿ ದೊಣ್ಣೆಗಳ ರಾಶಿ ಇರುವಂತಹ, ಅವರ ಮನೆಯ ಆವರಣದಲ್ಲಿ ದೊಣ್ಣೆಗಳ ರಾಶಿ ಇರುವಂತಹ ದೃಶ್ಯ ಲಭ್ಯ ಆಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಘಟನೆ ನಡೆದಂತಹ ದಿನ ರಾತ್ರಿ ವೇಳೆ ಜನಾರ್ದನ ರೆಡ್ಡಿ ಬೆಂಬಲಿಗರು ದೊಣ್ಣೆಗಳನ್ನು ಸಂಗ್ರಹಿಸ್ತಾ ಇದ್ದಂತಹ ದೃಶ್ಯ ಅದು. ಒಂದು ಭಾಗದಲ್ಲಿ ರಾತ್ರಿ ವೇಳೆಯಲ್ಲಿ ದೊಣ್ಣೆಗಳನ್ನು ಸಂಗ್ರಹಿಸಿದ್ರು. ಆ ದೊಣ್ಣೆಗಳಿಂದಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಾಳಿ ಮಾಡಲಾಗಿದೆ ಅನ್ನೋ ಆರೋಪ. ಒಂದು ಕಡೆಗೆ ರಾತ್ರಿ ವೇಳೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆಗಳನ್ನು ಸಂಗ್ರಹಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಗೆ ಆ ದೊಣ್ಣೆಗಳನ್ನು ಸಂಗ್ರಹ ಮಾಡಿ ಇಟ್ಟು ಹೋಗಿರುವ ದೃಶ್ಯಗಳು ಈಗ ಲಭ್ಯವಾಗಿರುವಂತಹ ದೃಶ್ಯಗಳು. ಇದರ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ದೊಣ್ಣೆಗಳಿಂದ ಹಲ್ಲೆ ಮಾಡಲಾಗಿತ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ, ಕಾಂಗ್ರೆಸ್ ಪಾಳೆಯದವರು ಕೂಡ ಆರೋಪ ಮಾಡಿದ್ರು. ಈಗ ಆ ದೊಣ್ಣೆಗಳನ್ನು ಸಂಗ್ರಹಿಸಿಟ್ಟಿರುವ ದೃಶ್ಯಗಳು ಲಭ್ಯ ಆಗ್ತಾ ಇರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಇದೆ ಶಿವಾನಂದ್? ನವೀನ್, ಮುಖ್ಯವಾಗಿ ಗಲಭೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕೇವಲ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾತ್ರ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿಲ್ಲ, ಬದಲಾಗಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಅದು ಜನಾರ್ದನ್ ರೆಡ್ಡಿ ಅವರ ಕಾಂಪೌಂಡ್ ಒಳಗಡೆ ಒಂದಷ್ಟು ದೊಣ್ಣೆಗಳನ್ನು ಸಂಗ್ರಹಿಸಿ ಇಟ್ಟಂಥ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಜನವರಿ 1ನೇ ತಾರೀಕಿನ ರಾತ್ರಿ ಏನು ಘಟನೆ ನಡೀತಲ್ಲ, ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಫೈರಿಂಗ್ ಆಯಿತು, ಜೊತೆಗೆ ದೊಣ್ಣೆಗಳಿಂದ ಎರಡು ಉಭಯ ನಾಯಕರ ಬೆಂಬಲಿಗರು ಹೊಡೆದಾಟವನ್ನು ನಡೆಕೊಂಡ್ರು. ಆ ಒಂದು ವೇಳೆಯಲ್ಲಿ ಆ ಒಂದು ಗಲಭೆಯಲ್ಲಿ ಅಥವಾ ಭಾಗಿಯಾಗೋಕೆ ಆ ಒಂದು ದೊಣ್ಣೆಗಳನ್ನು ತಂದಿಟ್ರ ಅಥವಾ ಇನ್ಯಾವುದಕ್ಕೂ ತಂದಿಟ್ರ ಅನ್ನುವಂಥ ಒಂದು ನಿಟ್ಟಲ್ಲಿ ಈವರೆಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಜೊತೆಗೆ ಉಭಯ ನಾಯಕರ ಬೆಂಬಲಿಗರು ಕೂಡ ದೊಣ್ಣೆಗಳನ್ನು ಹಿಡಿದು ಅಲ್ಲಿ ಓಡಾಟವನ್ನು ಮಾಡಿರುವಂಥ ಒಂದಷ್ಟು ವಿಡಿಯೋಗಳು ಏನಿದಾವೆ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಯಾಕಂದರೆ ಬಳ್ಳಾರಿ ಗಲಭೆಯಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಎರಡೂ ಕಡೆಯವರು, ಅಂದರೆ BJPಯಿಂದ ಒಂದಷ್ಟು ಜನ ಹಲ್ಲೆಗಾಗಿದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದಷ್ಟು ಏನು ವಿಡಿಯೋಗಳು ಏನಿದಾವೆ ಅವು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಜೊತೆ BJP ನಾಯಕರು ಕೂಡ ಖುದ್ದಾಗಿ BJPಯಿಂದ ಬೆಂಬಲಿಗರು ಹಲ್ಲೆ ಆಗಿರುವಂಥ ವ್ಯಕ್ತಿಗಳನ್ನು ಭೇಟಿಯನ್ನು ಮಾಡಿ ಬರ್ತಾ ಇರುವಂಥದ್ದು. ಮತ್ತೊಂದೆಡೆ ಕಾಂಗ್ರೆಸ್ನಿಂದಲೂ ಕೂಡ ಸಾಕಷ್ಟು ಜನ ಗಾಯಗಳಾಗಿದ್ದಾರೆ, ಜೊತೆಗೆ ಪೊಲೀಸರಿಗಾಗಿದೆ ಅನ್ನುವಂಥ ಒಂದು ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಅವರು ಕೂಡ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಜನಾರ್ದನ ರೆಡ್ಡಿ ಅವರ ಮನೆಯ ಕಾಂಪೌಂಡ್ನಲ್ಲಿ ಒಂದಷ್ಟು ಏನು ಕಟ್ಟಿಗೆಗಳು, ಅಂದರೆ ದೊಣ್ಣೆಗಳೇನು ಪತ್ತೆಯಾಗಿರುವಂಥದ್ದು. ಈ ಒಂದು ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥದ್ದು. ಅಂದರೆ ಘಟನೆ ನಡೆದ ಮಾರನೇ ದಿನ ಆ ಒಂದು 2ನೇ ತಾರೀಕಿನಂದು ಯಾವ ಒಂದು ಕಾಂಪೌಂಡ್ನಲ್ಲಿ ಸಾಕಷ್ಟು, ಅಂದರೆ ಸುಮಾರು 70ಕ್ಕೂ ಹೆಚ್ಚು ದೊಣ್ಣೆಗಳನ್ನ ಅಲ್ಲಿ ಸಂಗ್ರಹಿಸಿ ಇಟ್ಟಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ವಿಡಿಯೋಗಳು ವೈರಲ್ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ಸ್ಪಷ್ಟತೆಯನ್ನು ಈಗ ಖುದ್ದಾಗಿ ಜನಾರ್ದನ ರೆಡ್ಡಿ ಅವರು ಕೊಡಬೇಕಾಗುತ್ತೆ. ಯಾಕಂದರೆ ಕೇವಲ ಜನಾರ್ದನ ರೆಡ್ಡಿ ಅವರು ಕೂಡ ಈವರೆಗೂ ಹೇಳ್ತಾ ಇದ್ದಾರೆ, ಕೇವಲ ಕಾಂಗ್ರೆಸ್ನ ಏನು ಜನರಿಂದಲೇ ಕೂಡ ನಮ್ಮ ಮೇಲೆ ಹಲ್ಲೆ ಆಯಿತು, ಭರತ್ ರೆಡ್ಡಿ ಅವರು ಬೆಂಬಲಿಗರೇ ನಮ್ಮನ್ನು ಪ್ರಚೋದನೆ ಮಾಡಿ ನಮ್ಮ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ರು, ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಈಗ ಮತ್ತೊಂದು ಹಂತದಲ್ಲಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರಿಂದಲೂ ಕೂಡ ಕಟ್ಟಿಗೆಯನ್ನು ಸಂಗ್ರಹಿಸಿ ಇಟ್ಟಂತ ಈಗ ದೃಶ್ಯ ಏನಿದೆ ಇದು ಸಾಕಷ್ಟು ಈಗ ವೈರಲ್ ಆಗ್ತಿರುವಂಥದ್ದು. ನವೇ